ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ರೈತ ಸಂಘದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಳಷ್ಟು ರೈತರು ನಾವು ಮಧ್ಯಂತರ ಬೆಳೆ ವಿಮೆ ಪರಿಹಾರಕ್ಕೆ ಅರ್ಜಿನ ಕೊಟ್ಟಲ್ಲ, ನಮಗೆ ಯಾವ ರಾಜಕಾರಣಿಗಳು ಹೇಳಿಲ್ಲ, ಯಾವ ಅಧಿಕಾರಿಗಳು ಹೇಳಿಲ್ಲ, ಮತ್ತು ಹಂಗಾರೆ ನಮಗೆ ಪರಿಹಾರ ಬರ್ತತೆ ಇಲ್ಲೋ ಅಂತಂದು ಭಾಳ ರೈತರು ಕೇಳಕತ್ತಾರ. ರೈತ ಬಾಂಧವರೇ, ರೈತ ಸಂಘ ಹೋರಾಟಕ್ಕೆ ಕರೆ ಕೊಟ್ಟ ಹೊತ್ನಾಗ ತಾವೆಲ್ಲರೂ ಭಾಗವಹಿಸಿದ್ರೆ ಸಮಗ್ರವಾದ ಮಾಹಿತಿ ತಮಗೆ ಸಿಗ್ತೈತೆ ಅಂತಂದು ಹೇಳ್ತಾ, ಈಗ ನೀವು ಒಂದು ಬೈಕಿಗೆ ಇನ್ಶೂರೆನ್ಸು ಮಾಡಿಸಿರ್ತೀರಿ, ಎಲ್ಲ ರೈತರು ಇನ್ಶೂರೆನ್ಸ್ ಮಾಡ್ತೀರಿ ಅನ್ಕಂದನಿ. ನೀವು ಬೈಕ್ನಾಗ ಹೋಗ್ಬೇಕಾರೆ ಕೆಳಗೆ ಬಿದ್ದಿರಿ ಅಂದ್ರೆ ಕೈಯರ ಕಾಲರ ಮುರಿತು ಅಂದ್ರೆ ನಿಮ್ಗೆ ಹೆಂಗೆ ಕೈಗಿಷ್ಟು ಕಾಲಿಗಿಷ್ಟು ಅಂತಂದು ಇನ್ಶೂರೆನ್ಸ್ ಬರ್ತೈತಿ. ಹಂಗೆ ನೀವು ಬಿತ್ತಿರ್ತಕ್ಕಂಥ ಬೆಳೆಗೆ ಇನ್ಶೂರೆನ್ಸ್ ಮಾಡಿಸಿರ್ತೀರಿ. ಬೆಳೆಗಳಿಗೆ ಪ್ರಕೃತಿ ವಿಕೋಪ, ಮಳೆ, ಆಲೆಕಲ್ಲು ಮಳೆ, ಅತಿವೃಷ್ಟಿ, ಅನಾವೃಷ್ಟಿಯಿಂದ ಬೆಳೆ ಹಾನಿ ಆಗಿತ್ತು ಅಂದ್ರೆ ಇನ್ಶೂರೆನ್ಸ್ ತುಂಬಿರ್ತಕ್ಕಂಥ ರೈತರು 72 ಗಂಟೆ ಒಳಗನ ಇನ್ಶೂರೆನ್ಸ್ ಕಂಪ್ನಿಗೆ ಅಥವಾ ಇಲಾಖೆಗಳಿಗೆ ಅರ್ಜಿ ಸಲ್ಲಿಸಬೇಕು. ನಂತರ ಇನ್ಶೂರೆನ್ಸ್ ಕಂಪ್ನಿಯವರು ಅಧಿಕಾರಿಗಳು 48 ಗಂಟೆ ಒಳಗನ ತಮ್ಮ ಜಮೀನಿಗೆ ಬಂದು ಭೇಟಿ ನೀಡಿ ಬೆಳೆ ಎಷ್ಟು ಹಾನಿ ಆಗೈತಿ ಎಷ್ಟಿಲ್ಲ ಅನ್ನೋದು ಪರಿಶೀಲನೆ ಮಾಡಿ ತತ್ಕ್ಷಣ 25% ಹಣ ಬಿಡುಗಡೆ ಮಾಡಬೇಕು ಅಂತಂದು ರೂಲ್ಸ್ ಐತಿ. ತಮಗೆ ಈಗ ಅರ್ಥ ಆಯ್ತು ಅನ್ಕಂದನಿ. ಯಾರ್ಯಾರು ಮಧ್ಯಂತರ ಬೆಳೆ ವಿಮೆ ಪರಿಹಾರಕ್ಕೆ ಅರ್ಜಿ ಸಲ್ಲಿಸ್ಯಾರ ಅವ್ರಿಗೆ ಮಾತ್ರ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಬರ್ತೈತಿ. ಯಾರು ಅರ್ಜಿ ಸಲ್ಲಿಸಿಲ್ಲೋ ಅವರಿಗೆ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಬರೋದಿಲ್ಲ ಅಂತಂದು ಹೇಳ್ತಾ, ಮುಂದೆ ನಿಮ್ಗೆ ಬೆಳೆ ವಿಮೆ ತುಂಬಿದರಿಗೆ ಹಣೆವಾರು ಆಗಿನ ಮೇಲೆ ನಿಮ್ಗೆ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿರ್ತೈತೋ ಆ ಪ್ರಕಾರ ಪರಿಹಾರ ಬಿಡುಗಡೆ ಮಾಡ್ತಾರೆ. ಹೌದ್ರಿಪ್ಪ, ರೈತ ಸಂಘದವ್ರು ಹೇಳಿದ್ರಿ, ಜಿಲ್ಲೆಯಾದ್ಯಂತ ರೈತರು ಪರಿಹಾರಕ್ಕೆ ಅರ್ಜಿ ಸಲ್ಲಿಸೇವಿ, ಈ ಅರ್ಜಿ ಸಲ್ಲಿಸಿದ್ರೆ ಪರಿಹಾರ ಯಾವಾಗ ಬರ್ತೈತಿ, ಎಷ್ಟು ಬರ್ತೈತಿ ಅನ್ನೋದರ ಸಮಗ್ರವಾದ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಅದಕ್ಕೆ ನಮ್ಮ ರೈತ ಸಂಘದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.